ಗೈಸ್ ಇದು 2 ಆನೆಗಳು ಅರಮನೆಯಿಂದ ಆಚೆ ಓಡೋಗಿದ್ದಾವೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಇದು ವೈರಲ್ ಆಗ್ತಾಯಿದೆ. ಅದು ಆ್ಯಕ್ಚುಲ್ ಸ್ಟೋರಿ ಏನಾಗಿರೋಂಥ ಅಂತಂದರೆ, ಈ ಓಡೋಗಿರೋ ಆನೆಗಳ ಹೆಸರು ಬಂದ್ಬಿಟ್ಟು ಧನಂಜಯ ಮತ್ತು ಕಂಜಾನ್ ಅಂತ. ಕಂಜಾನ್ ಮತ್ತು ಧನಂಜಯ ಆನೆಗಳು ಇದು ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ಹಂಗೆ ಊಟ ಮಾಡೋದಕ್ಕೆ ಅಂತ ಅಲ್ಲಿ ನಿಲ್ಲಿಸಿರ್ತಾರೆ. ಆ ಟೈಮ್ನಲ್ಲಿ ಅವೆರಡು ಆನೆಗಳು ಕಿತ್ತಾಡಿಕೊಂಡು ಇಂಥ ಸಿಚುವೇಷನಲ್ಲಿ ಧನಂಜಯಗೆ ಕಂಜಾನ್ ಆನೆ ಮೇಲೆ ಕೋಪ ಬಂದು ಅದು ಅಟ್ಟಾರಿಸ್ಕೊಂಡು ಹೋಗ್ತಿದೆ ಇದನ್ನು ಮಾಡೋ ಫೈಟಿಂಗ್ ಆಡೋದಕ್ಕೆ ಅಂತ ಅಂದ್ಬಿಟ್ಟು. ಅಂಥ ಟೈಮ್ನಲ್ಲಿ ಕಂಜಾನ್ ಆನೆ ಬಂದು ಹೆದ್ರುಕೊಂಡು ಮುಂದೆ ಓಡೋಗ್ತಿದೆ. ಅರಮನೆಯಿಂದ ಈಚೆಗಡೆ ಬ್ಯಾರಿಕೇಡೆಲ್ಲ ಹಾಕಿರ್ತಾರಲ್ವ, ಅದನ್ನೆಲ್ಲ ಹೊಡ್ಕೊಂಡು ಈಚೆಗಡೆ ಓಡೋಗ್ತಿದೆ. ಅದು ಸೇಫ್ಟಿಗೋಸ್ಕರ, ಲೈಕ್ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಅಂಥ ಇದರಲ್ಲಿ ಕಂಜಾನ್ ಆನೆ ಮೇಲೆ ಯಾರೂ ಮಾವುತ ಇರಲಿಲ್ಲ. ಇದ್ರ ಮೇಲೆ ಮಾವುತ ಇದ್ದರು, ಧನಂಜಯ ಆನೆ ಮೇಲೆ ಮಾವುತ ಇದ್ದರು. ಬಟ್ ಯಾರಿಗೇನು ತೊಂದರೆ ಆಗಿಲ್ಲ. ಅವರು ಧನಂಜಯ ಮೇಲೆ ಮಾವುತ ಕೂತಿದ್ರಲ್ವ, ಅವರು ಧನಂಜಯನ ಕಂಟ್ರೋಲ್ ಮಾಡಿದ್ರು. ಇದು ಸೈಲೆಂಟ್ ಆದಮೇಲೆ ಹಂಗೆ ಕಂಜಾನ್ ಕೂಡ ಸೈಲೆಂಟ್ ಆಗಿದೆ. ಆಮೇಲೆ ನಾರ್ಮಲಾಗಿ ಕಂಜಾನ್ ಆನೆ ಅವ್ರ ಮಾವುತ ಬಂದು ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ 2 ಆನೆನೂ. ದೊಡ್ಡ ಪ್ರಾಬ್ಲಮ್ ಆಗಬೇಕಾಗಿದ್ದನ್ನು ಸಣ್ಣದ್ರಲ್ಲೇ ಬಗೆಹರಿಸಿದ್ದಾರೆ ಮಾವುತ ಇಬ್ಬರು ಸೇರಿ.